ನಮಸ್ಕಾರ, ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ಮಾರ್ಚ್ 9, 2026 ಇಂದಿನ ಮತ್ತು ನಾಳೆಯ ದಿನ ಅಂದ್ರೆ ಮಾರ್ಚ್ 9 ಮತ್ತು 10ನೇ ತಾರೀಕು ಭಾರತದ ರಾಜಕೀಯ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆದಿಡುವಂತಹ ದಿನಗಳಾಗಲಿದೆ. ದೆಹಲಿಯ ಅಧಿಕಾರದ ಮೊಗಸಾಲಿಯಲ್ಲಿ ಭಾರಿ ಸಂಚಲನ ಸೃಷ್ಟಿಯಾಗಿದೆ. ಇಡೀ ದೇಶದ ಕಣ್ಣು ಈಗ ಸಂಸತ್ತಿನ ಕಡೆಗೆ ನೆಟ್ಟಿದೆ. ಇದಕ್ಕೆ ಕಾರಣ ಮುಂಬರುವ 48 ಗಂಟೆಗಳಲ್ಲಿ ಭಾರತದ ಭವಿಷ್ಯವನ್ನೇ ಬದಲಾಯಿಸಬಹುದಂತಹ ಕೆಲವು ಅತ್ಯಂತ ಕಠಿಣ ಮತ್ತು ನಿರ್ಣಾಯಕ ಬಿಲ್ಗಳು ಮಂಡನೆಯಾಗಲಿವೆ. ನಿಮ್ಗೆಲ್ಲ ಗೊತ್ತಿರಲಿ ಈ 2 ದಿನಗಳು ಎಷ್ಟು ಮಹತ್ವದ್ದು ಅಂತ. ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಅವರ ನೇತೃತ್ವದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಂದ್ರೆ ಬಿಜೆಪಿ ತನ್ನ ಎಲ್ಲಾ ಸಂಸದರಿಗೆ ಕಟ್ಟುನಿಟ್ಟಿನ ವಿಪ್ ಅನ್ನ ಜಾರಿ ಮಾಡಿದೆ. ವಿಪ್ ಅಂದ್ರೆ ಏನ್ ಗೊತ್ತಾ? ಯಾವುದೇ ಕಾರಣಕ್ಕೂ ಎಷ್ಟೇ ತುರ್ತು ಕೆಲಸವಿದ್ರೂ ಕೂಡ ಎಲ್ಲಾ ಬಿಜೆಪಿ ಸಂಸದರು ಕಡ್ಡಾಯವಾಗಿ ಸಂಸತ್ತಿನಲ್ಲಿ ಹಾಜರಾಗಿರ್ಲೇಬೇಕು. ಒಂದ್ ವೇಳೆ ಯಾರಾದ್ರೂ ಗೈರಾದ್ರೆ ಅಥವಾ ಪಕ್ಷದ ವಿರುದ್ಧ ಮತವನ್ನ ಹಾಕಿದ್ರೆ ಅವರ ಸಂಸದ ಸ್ಥಾನವನ್ನೇ ರದ್ದುಗೊಳಿಸುವ ಅಪಾಯವಿರುತ್ತೆ. ಇಷ್ಟೊಂದು ಕಟ್ಟುನಿಟ್ಟಿನ ವಿಪ್ ಜಾರಿ ಮಾಡಲಾಗಿದೆ ಅಂದ್ರೆ ಕೇಂದ್ರ ಸರ್ಕಾರ ಯಾವುದೋ ಬಹುದೊಡ್ಡ ಪ್ಲಾನ್ ಮಾಡ್ಕೊಂಡಿದೆ ಅಂತ ಅರ್ಥ. ಹಾಗಾದ್ರೆ ಅದೆಂಥ ಬಿಲ್ ಮಂಡನೆಯಾಗುತ್ತೆ? ವಿಪಕ್ಷಗಳು ಯಾಕೆ ಇಷ್ಟೊಂದು ಆತಂಕದಲ್ಲಿದ್ದಾರೆ? ಒನ್ ನೇಷನ್ ಒನ್ ಎಲೆಕ್ಷನ್ ಅನ್ನ ಜಾರಿ ಮಾಡ್ತಾರ ಪ್ರಧಾನಿ ನರೇಂದ್ರ ಮೋದಿ ಅವರ ಸರ್ಕಾರ? ಇಡೀ ದೇಶದಲ್ಲಿ ಹಿಂದೂ ಮುಸಲ್ಮಾನರಿಗೆ ಒಂದೇ ಕಾನೂನನ್ನ ತರ್ತಾರ? ಈ ಎಲ್ಲ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ಆದ್ರೆ ಅದಕ್ಕೂ ಮುನ್ನ ನಿಮ್ಗೇನನ್ಸುತ್ತೆ? ಪ್ರಧಾನಿ ನರೇಂದ್ರ ಮೋದಿ ಅವರ ಸರ್ಕಾರ ಒನ್ ನೇಷನ್ ಒನ್ ಎಲೆಕ್ಷನ್ ಹಾಗೂ ಹಿಂದೂಗಳಿಗೆ ಮುಸಲ್ಮಾನರಿಗೆ ಒಂದೇ ರೀತಿಯ ಕಾನೂನನ್ನ ಜಾರಿಗೆ ತರಬೇಕು ಅಂತ ನಿಮ್ಗನ್ಸಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ವೀಕ್ಷಕರೇ, ಇವತ್ತು ಮಂಡನೆಯಾಗುವ ಸಾಧ್ಯತೆ ಇರುವಂತಹ ಮೊದಲನೇ ಮತ್ತು ಅತ್ಯಂತ ದೊಡ್ಡ ಬಿಲ್ ಅಂದ್ರೆ ಅದು ಒನ್ ನೇಷನ್ ಒನ್ ಎಲೆಕ್ಷನ್. ಅಂದ್ರೆ ದೇಶಾದ್ಯಂತ ಲೋಕಸಭೆ, ವಿಧಾನಸಭೆ ಮತ್ತು ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳನ್ನ ಒಂದೇ ಬಾರಿಗೆ ನಡೆಸುವುದು. ಸ್ವಲ್ಪ ಯೋಚನೆ ಮಾಡಿ, ನಮ್ಮ ದೇಶದಲ್ಲಿ ಪ್ರತಿ 6 ತಿಂಗಳಿಗೊಮ್ಮೆ ಯಾವುದಾದ್ರೂ ಒಂದು ರಾಜ್ಯದಲ್ಲಿ ಚುನಾವಣೆ ನಡೀತಾನೆ ಇರುತ್ತೆ. ಚುನಾವಣೆ ಬಂತು ಅಂದ್ರೆ ಸಾಕು, ಮಾದರಿ ನೀತಿ ಸಂಹಿತೆ ಜಾರಿಯಾಗುತ್ತೆ. ಇದರಿಂದಾಗಿ ಹೊಸ ಅಭಿವೃದ್ಧಿ ಕೆಲಸಗಳು ನಿಂತು ಹೋಗುತ್ತವೆ. ಕೋಟ್ಯಾಂತರ ರೂಪಾಯಿ ಜನರ ತೆರಿಗೆ ಹಣ ಕೇವಲ ಚುನಾವಣೆ ನಡೆಸುವುದಕ್ಕೇನೆ ಖರ್ಚಾಗುತ್ತೆ. ಈ ಅನಗತ್ಯ ಖರ್ಚುಗಳನ್ನ ತಡೆ ಹಿಡಿಬೇಕು, ದೇಶದ ಅಭಿವೃದ್ಧಿ ನಿರಂತರವಾಗಿ ನಡೆಯಬೇಕು ಎನ್ನುವ ಈ ಬಿಲ್ನ ಮುಖ್ಯ ಉದ್ದೇಶವಾಗಿದೆ. ವಿಪಕ್ಷಗಳು ಇದು ಸಂವಿಧಾನದ ವಿರೋಧಿ, ಇದು ಒಕ್ಕೂಟ ವ್ಯವಸ್ಥೆಗೆ ಧಕ್ಕೆ ತರುತ್ತೆ ಅಂತ ಬೊಬ್ಬೆಯನ್ನು ಹೊಡಿತಾ ಇದ್ದಾವೆ. ಆದ್ರೆ ಸುಪ್ರೀಂ ಕೋರ್ಟ್ ನ ಮಾಜಿ ನ್ಯಾಯಾಧೀಶರಾದ BR ಗವಾಯಿ ಅವರು ಇತ್ತೀಚೆಗಷ್ಟೇ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಒನ್ ನೇಷನ್ ಒನ್ ಎಲೆಕ್ಷನ್ ಜಾರಿ ತರುವುದು ಯಾವುದೇ ಕಾರಣಕ್ಕೂ ಸಂವಿಧಾನದ ವಿರೋಧವಲ್ಲ ಅಂತ. ಈ ಒಂದು ಹೇಳಿಕೆ ಕೇಂದ್ರ ಸರ್ಕಾರಕ್ಕೆ ಆನೆ ಬಲವನ್ನ ತಂದುಕೊಟ್ಟಿದೆ. ಈ ಬಿಲ್ ಪಾಸ್ ಆದ್ರೆ ಮುಂದಿನ ದಿನಗಳಲ್ಲಿ ಭಾರತದಲ್ಲಿ 5 ವರ್ಷಕ್ಕೊಮ್ಮೆ ಮಾತ್ರ ಚುನಾವಣೆ ಹಬ್ಬ ನಡೆಯುತ್ತೆ. ಉಳಿದ 4.5 ವರ್ಷ ಕೇವಲ ಅಭಿವೃದ್ಧಿಯ ಕಡೆಗೆ ಗಮನ ಹರಿಸಬಹುದು. ನಿಮ್ ಪ್ರಕಾರ ಒನ್ ನೇಷನ್ ಒನ್ ಎಲೆಕ್ಷನ್ ಜಾರಿ ಆಗ್ಬೇಕಾ ಅಥವಾ ಬೇಡವಾ? ವಿಡಿಯೋ ನೋಡುತ್ತಲೇ ಕಮೆಂಟ್ ಮಾಡಿ ತಿಳಿಸಿ. ಇನ್ನು 2ನೇ ಬಿಲ್ ಅಂದ್ರೆ ದೇಶದ ಆಂತರಿಕ ಭದ್ರತೆಗೆ ಸಂಬಂಧಿಸಿದ್ದು. ಕಾಡಿನಲ್ಲಿ ಕುಳಿತು ಬಂದೂಕು ಹಿಡಿದಿರುವ ನಕ್ಸಲರಿಗಿಂತ ನಾಡಿನಲ್ಲಿ ನಿಮ್ಮ ನಡುವೆ ಇದ್ದುಕೊಂಡು ದೇಶದ ವಿರುದ್ಧವೇ ಷಡ್ಯಂತ್ರ ರೂಪಿಸುವ ಅರ್ಬನ್ ನಕ್ಸಲರು ಹೆಚ್ಚು ಅಪಾಯಕಾರಿ. ಪಾಕ್ ಸ್ವಾತಂತ್ರ್ಯ, ಮಾನವ ಹಕ್ಕುಗಳ ಹೆಸರಿನಲ್ಲಿ NGOಗಳನ್ನ ಕಟ್ಕೊಂಡು ವಿದೇಶಿ ಫಂಡ್ ಪಡೆದು ದೇಶದ ಜನತೆಯ ತಲೆ ಕೆಡಿಸುವಂತಹ ದೊಡ್ಡ ಜಾಲವೇ ನಮ್ಮಲ್ಲಿದೆ. ವಿಶ್ವವಿದ್ಯಾಲಯಗಳಲ್ಲಿ ದೇಶ ವಿರೋಧಿ ಘೋಷಣೆಗಳನ್ನು ಕೂಗುವವರು, ಅಭಿವೃದ್ಧಿ ಯೋಜನೆಗಳಿಗೆ ತಡೆ ತರುವವರು, ಜಾತಿ ಧರ್ಮಗಳ ನಡುವೆ ಬೆಂಕಿ ಹಚ್ಚುವ ಕೆಲಸ ಮಾಡುವವರನ್ನ ಮಟ್ಟ ಹಾಕಲು ಗೃಹ ಸಚಿವರಾಗಿರುವಂತಹ ಅಮಿತ್ ಶಾ ಅವರು ಇವತ್ತು ಒಂದು ಕಠಿಣವಾದ ಕಾನೂನನ್ನ ತರುವಂತಹ ಪೂರ್ಣ ಸಾಧ್ಯತೆ ಕೂಡ ಇದೆ. ಈ ಹೊಸ ಕಾನೂನಿನ ಅಡಿಯಲ್ಲಿ ದೇಶ ವಿರೋಧಿ ಚಟುವಟಿಕೆಗಳಿಗೆ ಕುಮ್ಮಕ್ಕು ನೀಡುವ, ಫಂಡಿಂಗ್ ಮಾಡುವ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಪ್ರಚೋದನಕಾರಿ ಸುಳ್ಳು ಸುದ್ದಿ ಹಬ್ಬಿಸುವಂತಹ ಅರ್ಬನ್ ನಕ್ಸಲರ ವಿರುದ್ಧ ಮುಟ್ಟುಗೋಲು ಹಾಕಿಕೊಳ್ಳುವ ಹಾಗೂ ಕಠಿಣ ಜೈಲು ಶಿಕ್ಷೆ ವಿಧಿಸುವ ಅವಕಾಶಗಳಿವೆ ಎನ್ನಲಾಗ್ತಾ ಇದೆ. ದೇಶದ ಒಳಗೆ ಕುಳಿತು ದೇಶವನ್ನೇ ಒಡೆಯುವ ಇಂತಹ ಶಕ್ತಿಗಳಿಗೆ ಇದು ಸಿಂಹ ಸ್ವಪ್ನವಾಗಿರಲಿದೆ. ಇನ್ನು 3ನೇ ಮತ್ತು ಅತ್ಯಂತ ಸೂಕ್ಷ್ಮ ಮತ್ತು ಪ್ರಮುಖ ಬಿಲ್ ಅಂದ್ರೆ ಅಕ್ರಮ ವಲಸಿಗರ ನಿಯಂತ್ರಣ ಮತ್ತು ಡೆಮೋಗ್ರಫಿ ರಕ್ಷಣೆಗೆ ಸಂಬಂಧಿಸಿದ್ದು. ವೀಕ್ಷಕರೇ, ಭಾರತ ಬಾಂಗ್ಲಾ ಗಡಿ, ಮ್ಯಾನ್ಮಾರ್ ಗಡಿಗಳಿಂದ ಲಕ್ಷಾಂತರ ಅಕ್ರಮ ವಲಸಿಗರು, ರೋಹಿಂಗ್ಯಾಗಳು ಭಾರತದೊಳಗೆ ನುಸುಳುತ್ತಾ ಇದ್ದಾರೆ. ಇವರು ಕೇವಲ ಗಡಿಗಳಲ್ಲಿ ಮಾತ್ರ ಉಳಿದಿಲ್ಲ, ಬದಲಾಗಿ ಬೆಂಗಳೂರು, ಮುಂಬೈ, ದೆಹಲಿಯಂತಹ ಮಹಾನಗರಗಳಿಗೆ ಬಂದು ಇಲ್ಲಿನ ಸ್ಥಳೀಯರ ಉದ್ಯೋಗವನ್ನ ಕಸಿದುಕೊಳ್ತಾ ಇದ್ದಾರೆ. ಅದಕ್ಕಿಂತ ಅಪಾಯಕಾರಿ ವಿಷಯ ಏನಂದ್ರೆ ಇಲ್ಲಿನ ಕೆಲವು ಭ್ರಷ್ಟ ಅಧಿಕಾರಿಗಳು ಮತ್ತು ರಾಜಕಾರಣಿಗಳ ಬೆಂಬಲದಿಂದ ಇವರು ನಕಲಿ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ವೋಟರ್ ID, ರೇಷನ್ ಕಾರ್ಡ್ ಗಳನ್ನ ಕೂಡ ಮಾಡಿಸಿಕೊಂಡಿದ್ದಾರೆ. ಇದರಿಂದಾಗಿ ಕೆಲವು ನಿರ್ದಿಷ್ಟ ಪ್ರದೇಶಗಳಲ್ಲಿ ಡೆಮೋಗ್ರಫಿ ಅಂದ್ರೆ ಜನಸಂಖ್ಯಾ ಸ್ವರೂಪ ಸಂಪೂರ್ಣವಾಗಿ ಬದಲಾಗ್ತಾ ಇದೆ. ಸ್ಥಳೀಯರು ಅಲ್ಪಸಂಖ್ಯಾತರಾಗಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಬಗ್ಗೆ ಬಹಳ ಗಂಭೀರವಾಗಿದ್ದಾರೆ. ಈ ನಕಲಿ ಜಾಲವನ್ನ ಬೇರು ಸಮೇತ ಕಿತ್ತು ಹಾಕಲು ಮತ್ತು ದೇಶದಲ್ಲಿ ಅಕ್ರಮವಾಗಿ ನೆಲೆಸಿರುವ ವಿದೇಶಿಗರನ್ನ ಗುರುತಿಸಿ ಹೊರಹಾಕಲು ಒಂದು ಕಟ್ಟುನಿಟ್ಟಿನ ಬಿಲ್ ಮಂಡನೆಯಾಗುವ ಸಾಧ್ಯತೆ ಇದೆ. ನಕಲಿ ದಾಖಲೆ ಮಾಡಿಸಿಕೊಡುವಂತಹ ಅಧಿಕಾರಿಗಳಿಗೂ ಕೂಡ ಕಠಿಣ ಶಿಕ್ಷೆಯಾಗುವ ನಿಯಮ ಇದರಲ್ಲಿದೆ ಎನ್ನಲಾಗಿದೆ. ಇಷ್ಟೆಲ್ಲ ಬಿಲ್ ಗಳನ್ನ ಪಾಸ್ ಮಾಡಿಕೊಳ್ಳಲು ಸರ್ಕಾರ ಸಿದ್ಧತೆ ನಡೆಸಿದ್ರೆ ಇತ ವಿಪಕ್ಷಗಳು ಸುಮ್ಮನೆ ಕುಳಿತಿಲ್ಲ. ವಿಪಕ್ಷಗಳು ಸರ್ಕಾರದ ವಿರುದ್ಧ ನೇರವಾಗಿ ಹೋರಾಡುವ ಬದಲು ಲೋಕಸಭೆಯ ಸ್ಪೀಕರ್ ಓಂ ಬಿರ್ಲಾ ಅವರನ್ನೇ ಟಾರ್ಗೆಟ್ ಮಾಡಿವೆ. ಹೌದು, ಮಾರ್ಚ್ 9ರಂದು ರಾಹುಲ್ ಗಾಂಧಿ ಮತ್ತು ಮಮತಾ ಬ್ಯಾನರ್ಜಿ ಅವರ ನೇತೃತ್ವದಲ್ಲಿ ವಿಪಕ್ಷಗಳು ಸ್ಪೀಕರ್ ಓಂ ಬಿರ್ಲಾ ಅವರ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡಿಸಲು ಸಕಲ ಸಿದ್ಧತೆ ನಡೆಸಿವೆ. ಈಗಾಗಲೇ ಸುಮಾರು 118 ವಿಪಕ್ಷ ಸದಸ್ಯರು ಈ ನಿರ್ಣಯಕ್ಕೆ ಸಹಿ ಹಾಕಿದ್ದಾರೆ ಎನ್ನಲಾಗಿದೆ. ಸ್ಪೀಕರ್ ಅವರು ತಾರತಮ್ಯ ಮಾಡ್ತಾ ಇದ್ದಾರೆ, ವಿಪಕ್ಷಗಳ ಧ್ವನಿಯನ್ನ ಹತ್ತಿಕ್ಕಲಾಗ್ತಾ ಇದೆ ಎಂಬುದು ಇವರ ಆರೋಪವಾಗಿದೆ. ಇಲ್ಲಿ ಒಂದು ಕುತೂಹಲಕಾರಿ ಸಂಸದೀಯ ನಿಯಮವಿದೆ, ಅದನ್ನು ನೀವು ತಿಳಿದುಕೊಳ್ಳಲೇಬೇಕಾಗತ್ತೆ. ಯಾವಾಗ ಸ್ಪೀಕರ್
ವಿರುದ್ಧವೇ ಅವಿಶ್ವಾಸ ನಿರ್ಣಯ ಮಂಡನೆಯಾಗುತ್ತದೆಯೋ ಆಗ ಓಂ ಬಿರ್ಲಾ ಅವರು ಆ ಸ್ಪೀಕರ್ ಕುರ್ಚಿಯಲ್ಲಿ ಅಂದ್ರೆ ಆ ಚೇರ್ ಮೇಲೆ ಕೂರುವಂತಿಲ್ಲ. ಅವರ ಬದಲು ಡೆಪ್ಯೂಟಿ ಸ್ಪೀಕರ್ ಅಥವಾ ಪ್ಯಾನೆಲ್ ಆಫ್ ಚೇರ್ಸ್ ನಲ್ಲಿರುವ ಯಾರಾದ್ರೂ ಕೂಡ ಸಭೆಯನ್ನ ಮುನ್ನಡೆಸುತ್ತಾರೆ. ಓಂ ಬಿರ್ಲಾ ಅವರು ಸಾಮಾನ್ಯ ಸಂಸದರಂತೆಯೇ ಕೆಳಗಡೆ ಬಂದು ಕೂರ್ಬೇಕಾಗತ್ತೆ. ಇದಷ್ಟೇ ಅಲ್ಲ, ತಮ್ಮ ವಿರುದ್ಧದ ಈ ನಿರ್ಣಯದ ವೇಳೆ ತಮ್ಮ ಪರವಾಗಿ ತಾವೇ ಒಂದು ಹೋಟನ್ನ ಸಾಮಾನ್ಯ ಸದಸ್ಯನಂತೆ ಚಲಾಯಿಸಿಕೊಳ್ಬೇಕಾಗತ್ತೆ. ಆದ್ರೆ ಎನ್ಡಿಎ ಬಳಿ ಸ್ಪಷ್ಟ ಬಹುಮತ ಇರುವುದರಿಂದ ವಿಪಕ್ಷಗಳ ಈ ಅವಿಶ್ವಾಸ ನಿರ್ಣಯ ಸುಲಭವಾಗಿ ಬಿದ್ದು ಹೋಗುವುದು ನಿಶ್ಚಿತ. ಇದು ಕೇವಲ ಸರ್ಕಾರದ ಬಿಲ್ಗಳನ್ನ ತಡೆಯಲು ವಿಪಕ್ಷಗಳು ಮಾಡ್ತಾ ಇರುವ ಒಂದು ರಾಜಕೀಯ ತಂತ್ರ ಅಷ್ಟೇ ಅಂತ ರಾಜಕೀಯ ಪಂಡಿತರು ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಇನ್ನು ವೀಕ್ಷಕರೇ, ಇಷ್ಟೆಲ್ಲ ಕಠಿಣವಾದ ಬಿಲ್ಗಳನ್ನ ಮಂಡಿಸ್ತಾ ಇರುವ ಕೇಂದ್ರ ಸರ್ಕಾರಕ್ಕೆ ಇದು ಸುಲಭವಾದ ತುತ್ತಾಗುತ್ತಾ? ಖಂಡಿತ ಇಲ್ಲ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಪ್ರಸ್ತುತ ಎನ್ಡಿಎ ಸರ್ಕಾರದಲ್ಲಿ ಬಿಜೆಪಿ ಸ್ವತಃ ಬಲದಿಂದ ಅಂದ್ರೆ ಸ್ವಂತ ಬಲದ ಮೇಲೆ ಮ್ಯಾಜಿಕ್ ನಂಬರ್ ಅನ್ನ ಹೊಂದಿಲ್ಲ. ಸರ್ಕಾರದ ಹುಳಿವು ಮತ್ತು ಹಳಿವು ನಿತೀಶ್ ಕುಮಾರ್ ಅವರ ಜೆಡಿಯು ಮತ್ತು ಚಂದ್ರಬಾಬು ನಾಯ್ಡು ಅವರ ಟಿಡಿಪಿ ಪಕ್ಷಗಳ ಬೆಂಬಲದ ಮೇಲೆ ನಿಂತಿದೆ. ಹಾಗಾದ್ರೆ ಈ ಮೈತ್ರಿಗಳು ಈ ಬಿಲ್ಗಳಿಗೆ ಬೆಂಬಲವನ್ನು ನೀಡುತ್ತವಾ? ರಾಜಕೀಯ ಪಂಡಿತರ ಪ್ರಕಾರ ಒನ್ ನೇಷನ್ ಒನ್ ಎಲೆಕ್ಷನ್ ಬಿಲ್ಗೆ ನಿತೀಶ್ ಕುಮಾರ್ ಮತ್ತು ಚಂದ್ರಬಾಬು ನಾಯ್ಡು ಇಬ್ಬರ ಸಂಪೂರ್ಣ ಬೆಂಬಲವಿದೆ. ಯಾಕಂದ್ರೆ ಅವರಿಬ್ಬರು ಅಭಿವೃದ್ಧಿ ಪರ ಆಡಳಿತ ನೀಡುವ ನಾಯಕರು. ಪದೇ ಪದೇ ಎಲೆಕ್ಷನ್ ಬಂದ್ರೆ ರಾಜ್ಯದ ಬೊಕ್ಕಸಕ್ಕೆ ಹೊರೆ ಎಂಬುದು ಅವರಿಗೂ ತಿಳಿದಿದೆ. ಆದ್ರೆ ಅಸಲಿ ಆಟ ಶುರುವಾಗುವುದೇ ಅರ್ಬನ್ ನಕ್ಸಲ್ ಕಾಯ್ದೆ ಮತ್ತು ಅಕ್ರಮ ವಲಸಿಗರ ನಿಯಂತ್ರಣ ಬಿಲ್ ಮಂಡನೆಯಾದಾಗ. ಈ ಬಿಲ್ಗಳು ಸಂಸತ್ತಿನಲ್ಲಿ ಪಾಸ್ ಆದ್ರೆ ವಿಪಕ್ಷಗಳ ಮುಂದಿನ ದಾರಿ ಏನು? ವಿಪಕ್ಷಗಳು ಈಗಾಗಲೇ ತಮ್ಮ ಪ್ಲಾನ್ ಬಿ ಅನ್ನ ಸಿದ್ಧಪಡಿಸಿಕೊಂಡಿದ್ದಾರೆ. ಸಂಸತ್ತಿನಲ್ಲಿ ಸಂಖ್ಯಾಬಲದ ಕೊರತೆಯಿಂದಾಗಿ ಬಿಲ್ ಪಾಸ್ ಆಗುವುದನ್ನು ತಡೆಯಲು ಸಾಧ್ಯವಾಗದಿದ್ರೆ ವಿಪಕ್ಷಗಳು ಎರಡು ಅಸ್ತ್ರವನ್ನು ಪ್ರಯೋಗಿಸಲಿವೆ. ಅದರಲ್ಲಿ ಮೊದಲನೆಯದು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರುವುದು. ಈ ಕಾನೂನು ಅಲ್ಪಸಂಖ್ಯಾತ ವಿರೋಧಿ ಮತ್ತು ವಾಕ್ ಸ್ವಾತಂತ್ರ್ಯ ವಿರೋಧಿ ಅಂತ ಬಿಂಬಿಸಿ ಸುಪ್ರೀಂ ಕೋರ್ಟ್ ನಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನ ಹಾಕುವುದು. ಇನ್ನು ಎರಡನೆಯದು ಬೀದಿಗಿಳಿದು ಹೋರಾಟ. ಹಿಂದೆ ಸಿಎಎ ಮತ್ತು ಕೃಷಿ ಕಾಯ್ದೆ ಬಂದಾಗ ಶಾಹೀನ್ ಬಾಗ್ ನಲ್ಲಿ ಮತ್ತು ದೆಹಲಿ ಗಡಿಗಳಲ್ಲಿ ಹೇಗೆ ತಿಂಗಳುಗಟ್ಟಲೆ ಪ್ರತಿಭಟನೆಗಳು ನಡೆದವು, ಅದೇ ಮಾದರಿಯಲ್ಲಿ ದೇಶಾದ್ಯಂತ ಗಲಭೆ ಪ್ರತಿಭಟನೆಗಳನ್ನ ಸೃಷ್ಟಿಸುವ ಮೂಲಕ ಸರ್ಕಾರದ ಮೇಲೆ ಒತ್ತಡವನ್ನ ಹೇರುವುದು. ಆದ್ರೆ ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಅವರ ಲೆಕ್ಕಾಚಾರವೇ ಬೇರೆ. ಕಳೆದ 10 ವರ್ಷಗಳ ಆಡಳಿತದಲ್ಲಿ ವಿಪಕ್ಷಗಳ ಎಲ್ಲಾ ತಂತ್ರಗಾರಿಕೆಗಳನ್ನ ಅರಿತಿರುವಂತಹ ಕೇಂದ್ರ ಸರ್ಕಾರ ಈ ಬಾರಿ ಯಾವುದೇ ಕಾನೂನು ತೊಡಕು ಎದುರಾಗದಂತೆ ಸಂವಿಧಾನದ ಚೌಕಟ್ಟಿನಲ್ಲಿ ಕರಡು ಪ್ರತಿಯನ್ನು ಸಿದ್ಧಪಡಿಸಿದೆ ಎನ್ನಲಾಗಿದೆ. ಸುಪ್ರೀಂ ಕೋರ್ಟ್ ನಲ್ಲಿ ಪ್ರಶ್ನೆ ಮಾಡಿದ್ರು ಕೂಡ ಕಾನೂನು ನಿಲ್ಲುವಂತೆ ನೋಡಿಕೊಳ್ಳಲು ದೇಶದ ಟಾಪ್ ಕಾನೂನು ತಜ್ಞರ ಜೊತೆ ಸರ್ಕಾರ ಈಗಾಗಲೇ ಹಲವು ಸುತ್ತಿನ ರಹಸ್ಯ ಸಭೆಗಳನ್ನು ನಡೆಸಿದೆ. ಒಟ್ನಲ್ಲಿ 48 ಗಂಟೆಗಳು ಕೇವಲ ಸಂಸತ್ತಿಗೆ ಮಾತ್ರವಲ್ಲ, ಇಡೀ ದೇಶದ ಆಂತರಿಕ ಭದ್ರತೆ ಮತ್ತು ರಾಜಕೀಯ ಭವಿಷ್ಯವನ್ನು ನಿರ್ಧರಿಸುವಂತಹ ನಿರ್ಣಾಯಕ ಘಟ್ಟದಲ್ಲಿದೆ. ಯಾರು ಗೆಲ್ತಾರೆ? ವಿಪಕ್ಷದ ತಂತ್ರವೋ ಅಥವಾ ಸರ್ಕಾರದ ರಣತಂತ್ರವೋ ಕಾದ್ ನೋಡ್ಬೇಕಾಗಿದೆ. ವೀಕ್ಷಕರೇ, ಇಷ್ಟೆಲ್ಲಾ ಹೊಸ ಕಾನೂನುಗಳ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ. ಈ ವಿಡಿಯೋದ ಕೊನೆಯಲ್ಲಿ ಭಾರತದ ಪ್ರಜ್ಞಾವಂತ ಪ್ರಜೆಯಾಗಿ ನಾನು ಒಂದು ಪ್ರಮುಖ ಸಲಹೆಯನ್ನ ಅಥವಾ ನನ್ನ ಆಶಯವನ್ನ ಸರ್ಕಾರದ ಮುಂದಿಡಲು ಬಯಸ್ತೀನಿ. ಇವತ್ತು ನಾವು ಒಂದು ಸಣ್ಣ ಸಿಮ್ ಕಾರ್ಡ್ ತೆಗೆದುಕೊಳ್ಬೇಕಾದ್ರೂ ಕೂಡ ನಮ್ಮ ಬೆರಳಚ್ಚನ್ನ ಕೊಡಬೇಕಾಗತ್ತೆ. ಬಡವರು ನ್ಯಾಯಬೆಲೆ ಅಂಗಡಿಯಲ್ಲಿ ರೇಷನ್ ಕಾರ್ಡ್ ಪಡೆಯಬೇಕಾದ್ರೂ ಕೂಡ ಬೆರಳಚ್ಚು ಕಡ್ಡಾಯವಾಗಿದೆ. ಹೀಗಿರುವಾಗ ದೇಶದ ಭವಿಷ್ಯವನ್ನು ನಿರ್ಧರಿಸುವ ಮತದಾರನ ಪ್ರಕ್ರಿಯೆಗೆ ಯಾಕೆ ಬಯೋಮೆಟ್ರಿಕ್ ವ್ಯವಸ್ಥೆ ಇಲ್ಲ? ಒಬ್ಬ ವ್ಯಕ್ತಿ ಸತ್ತಿದ್ದರೋ ಅವನ ಹೆಸರಲ್ಲಿ ಬೇರೆ ಬೇರೆಯವರು ಬಂದು ವೋಟ್ ಮಾಡುವ ಕಳ್ಳ ವೋಟಿಂಗ್ ಪದ್ಧತಿ ನಮ್ಮಲ್ಲಿದೆ. ಇದನ್ನ ಶಾಶ್ವತವಾಗಿ ನಿಲ್ಲಿಸಲು ಒನ್ ವೋಟರ್ ಒನ್ ವೋಟ್ ಎಂಬಂತಹ ವ್ಯವಸ್ಥೆ ಬರಬೇಕು. ಮತದಾನ ಕೇಂದ್ರಕ್ಕೆ ಹೋದಾಗ ಮತದಾರರ ತನ್ನ ಬೆರಳಚ್ಚು ಅಥವಾ ಕಣ್ಣಿನ ಸ್ಕ್ಯಾನ್ ಮಾಡಿದ್ರೆ ಮಾತ್ರ ಇವಿಎಂ ಯಂತ್ರ ಅನ್ಲಾಕ್ ಆಗಬೇಕು. ಇದರಿಂದಲೇ 100% ಪಾರದರ್ಶಕ ಚುನಾವಣೆ ನಡೆಯುತ್ತೆ. ನನ್ನ ಈ ಸಲಹೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಚುನಾವಣೆಯಲ್ಲಿ ಬಯೋಮೆಟ್ರಿಕ್ ಕಡ್ಡಾಯವಾಗಬೇಕಾ? ದಯವಿಟ್ಟು ನಿಮ್ಗೆ ಏನ್ ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ನೀವಿನ್ನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ. ಇನ್ನು ನಮ್ಮ ಚಾನೆಲ್ ನಲ್ಲಿ ಇಂತಹ ಅನೇಕ ಕುತೂಹಲಕಾರಿ ವಿಡಿಯೋಗಳು ಇವೆ, ಅವುಗಳನ್ನು ನೋಡಿ ಪ್ರೋತ್ಸಾಹಿಸಿ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.